ಅಯ್ಯೋ, ನನ್ನ ತಲೆಗೇನು ಬುದ್ಧಿ ಇಲ್ವಾ? ನನ್ನ ತಲೆಗೇನಾರು ಲದ್ದಿಗಿದ್ದಿ ತುಂಬ್ಕೊಂಡೈತಾ? ಅಯ್ಯೋ, ನಮ್ಮ ಭಾವ ಬಂದವನಲ್ವಾ? ಹಾ, ಈ ರಾಧ ಗಂಡ ಅಲ್ಲಡು. ನಾನು ನೋಡು 50,000 ರೂಪಾಯಿ ವಸೂಲಿ ಮಾಡೋದನ್ನ ಮರ್ತೇ ಹೋಗ್ಬಿಟ್ಟೆ. ಅಯ್ಯೋ, ಈ ಎಲೆಕ್ಷನ್ ಟೆನ್ಷನ್ನಾಗಿ ಏನೇನು ಮಾಡ್ತಿದ್ದೀನಿ, ಏನೇನು ಬಿಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅಲ್ಲಡು, ನಾನು ಹೋಗಿ ಹೋಗಿ ಮರ್ತೋಗದ. ಈ ಶ್ಯಾಮ ಅಂತಾಗೆ ಮೊದಲು ವಸೂಲಿ ಮಾಡೇ ಮಾಡ್ತೀನಿ. ನಾನಂತೂ ಬಿಡಕ್ಕಿಲ್ಲ. ಒಳ್ಳೆ ಈಗ ನೆನಪಿಗೆ ಬಂತು ನನಗೆ. ಕಾಸು ಕಾಸು ಅಂತಂದಿದ್ದಕ್ಕೆ 50,000 ನನ್ನ ಗಂಡ ಯಾಕೆ ಕೊಡಬೇಕಿತ್ತು? ಏನು ಸುಮ್ಕೇನೆಯಾ? ಮತ್ತೆ ಬಿಲ್ಡಪ್ ತಗೊಂತಾನೆ ನಂದು ಕೋಟಿ ವ್ಯವಹಾರ ಅಂತೇಳ್ಬಿಟ್ಟು ಅಷ್ಟೊಂದು ಕೋಟಿ ವ್ಯವಹಾರ ಇರೋನು ಕಳ್ಳನ ಮಗ ಬಂದ್ಬಿಟ್ಟು ನಮ್ಮ 50,000 ರೂಪಾಯಿ ನಮ್ಗೆ ವಾಪಸ್ ಕೊಡೋಕ್ಕಾಗಕ್ಕಿಲ್ವಾ ಅಲ್ವಾ? ಇಲ್ಲೇ ಪದ್ದಿ, ನೀನು ತಲೆನಾಗ ಒಂದೊಂದ್ಕಿತ ಎಲ್ಲ ಮರ್ತೇ ಹೋಯ್ತವಲ್ವೇನೆ ಪದ್ದಿ. ಇರು, ವಸೂಲಿ ಮಾಡ್ಕೊಂಬಿಟ್ಟು ಬರೋಣ ಹೋಗ್ಬಿಟ್ಟು. ಬರೀ ವಸೂಲಿ ಮಾಡೋದಲ್ಲ, ಕೊಡ ಗಂಟ ಬಿಡೋದು ಬೇಡ, ಗಾಳಿ ಬುಡ್ಸಾದ್ರೂ ಪರವಾಗಿಲ್ಲ, ವಸೂಲಿ ಮಾಡ್ಕೊಂಬಿಟ್ಟು ಬರೋಣ. ರೀ 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 ಬಂದೆ. ಏನೇ ಪದ್ದು? ರೀ, ನಿಮ್ಮ ಅಣ್ಣ ಊರಿಗೆ ಬಂದವನೆ. ನಾವು ಕೊಟ್ಟಿದ್ವಲ್ಲ 50,000 ರೂಪಾಯಿನ ವಸೂಲಿ ಮಾಡಕ್ಕೆ ಈಗ ಒಳ್ಳೆ ಟೈಮ್ ಆಯ್ತು. ನಿಮಗೆ ಗೊತ್ತಿಲ್ವೇ? ಅವ್ನು ಸುಳ್ಳು ಹೇಳಿ ಕಿಡ್ನಿ ಆಪರೇಷನ್ ಅಂತ ಮೋಸ ಮಾಡಿದ್ದ. ನೀವು ಮರ್ತೇ ಹೋಗ್ಬಿಟ್ಟಿದ್ದೀರಾ? ಹೂನಲ್ವಾ? ಹ್ಞೂ, ಬಂದವನೇ ಊರಿಗೆ. ಕೇಳ್ಬೋದಿತ್ತು. ಬರೀ ಕೇಳದ ಸರಿಯಾಗಿ ಯಾಕೆ ಸುಗುತ್ಬಿಟ್ಟು ಕೇಳ್ಕೊಂಬಿಟ್ಟು ಬರೋಣ ಬರ್ರಿ. ಕೊಡ ಗಂಟನೂ ಬೂಡೋದ್ ಬೇಡ ಕಾಸನ್ನ. 50,000 ರೂಪಾಯಿ ಹೆಂಗೆ ಯಾಮರಿಸ್ಬಿಟ್ಟ ಹೇಳಿ ನೋಡಿ. ಅದೇ ವಿಚಾರಕ್ಕೆ 50,000 ರೂಪಾಯಿ ವಿಚಾರಕ್ಕೆ ನಾನು ನೀವು ಇಬ್ರು ಎಷ್ಟು ಜಗಳ ಮಾಡ್ಕೊಂಡಿದ್ವಿ ಅದು ನಿಮ್ಗೂ ಗೊತ್ತು. ಏನು ಹೊಸಿ ಜಗಳ ಮಾಡ್ಕೊಂಡ್ವ? ನಾವಂತೂ ಬೇಜಾನ್ ಜಗಳ ಮಾಡ್ಕೊಂಡಿದೀವಿ. ಬರ್ರಿ, ಫಸ್ಟ್ ಹೋಗ್ಬಿಟ್ಟು ಕ್ಲೀನಾಗಿ ವಸೂಲಿ ಮಾಡ್ಕೊಂಬಿಟ್ಟು ಬರೋಣ ಬರ್ರಿ. ಅಲ್ಲ, ಇವಾಗ ಅವ್ರ ಅತ್ತೆ ಮನೆ ಹತ್ರ ಹೋದ್ರೆ ಏನ್ ಅನ್ಕೊಂತಾನೋ ಏನೋ. ಅವ್ರ ಅತ್ತೆ ಮಂತಾಗ ಏನು ಬೇಡ ಅಂತದೆ. ನೋಡೋಣ ಬಿಡು. ಏನ್ ನೋಡೋಣ? ನಮ್ ಕಾಸು ನಾವು ವಸೂಲಿ ಮಾಡ್ಕೊಂಬಿಟ್ಟು ಬರಕ್ ನೋಡೋಣ ಬಿಡು ಅಂತಂದ್ರೆ ರೀ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 50,000 ಕಷ್ಟಪಟ್ಟು ಸಂಪಾದನೆ ಮಾಡಿರೋದು 50,000. ಸರಿ ಬಾ, ಕೇಳೋಣ ಬಾ. ಸರಿ ಸರಿ ನಡೀರಿ ಸರ್ನ. ಊರ್ಗೀರ್ ಬಿಟ್ಟು ಅಂಟೋದಾರ ಆಮೇಕಿಂದ ಯಾಕೆ ಬೇಕು? ಹಂಗಾರ್ ಬಿಡಪ್ಪೋ, ನಿಂದಂತೂ ಏನು ಚಿಕ್ಕ ಕೆಲ್ಸ ಅಲ್ಲ, ದೊಡ್ಡ ಕೆಲ್ಸನೇ ನೀ ಅನ್ನು. ದೊಡ್ಡ ಕೆಲ್ಸ ಅಂತ ಕೇಳ್ತಿಗೇನ? ದೊಡ್ಡ ಕೆಲ್ಸದಾಗ ದೊಡ್ಡ ಕೆಲ್ಸ ಸೂಪರ್ ಆಗೈತೆ ಕೆಲ್ಸ ಮಾತ್ರ. ಅಷ್ಟು ಮಾತ್ರ ಇಲ್ಲ ಅಂದ್ರೆ ಕಾರ್ ತಗೊಳ್ಳೋದೇನು ಸುಮ್ಮನೆ ಆಯ್ತದಣ್ಣ? ಅಯ್ಯಯ್ಯೋ, ಕಾರ್ ತಗೊಳ್ಳೋದು ಅಂತಂದ್ರೆ ಏನು 10 ಲಕ್ಷ ಬ್ಯಾಡ್ವೇನಣ್ಣ ಕಾರು? ಒಳ್ಳೆ ಬಿಡೋಣ, ಹೆಂಗೋ ಸಂದಾಕ್ ದುಡಿತಾ ಇದೀಗ. ಓ, ಅದೇ ಮತ್ತೆ ದುಡಿದಿದ್ದಂಗೆ ಇದು ಮಾಡಕ್ಕಾಯ್ತದ? ನಾನಂತೂ ಕಷ್ಟಪಟ್ಟು ಓದಿದಕ್ಕೂ ಸಾಕಾಯ್ತು ಕಣ್ಣ. ಈಗ ಹೊರಡ್ಬೇಕು ನಾನು. ಸಂಜೆ ಟೈಮ್ ಆಯ್ತು, ನಾನು ಹೊರಡ್ಬಿಡ್ತೀನಿ. ಹೋಗಿ ಮತ್ತೆ ಕೆಲಸ ಶುರು ಮಾಡ್ಕೋಬೇಕು. ಬೆಳಿಗ್ಗೆ ಏನಿಯ ಹೋಗ್ಬೇಕಿತ್ತು, ನನ್ನ ಹೆಂಡತಿ ಬ್ಯಾಡ 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 ಅಂತ ಹೇಳಿ ಈಗ ನೋಡು ಇಲ್ಲೇನೇ ಇರ್ಸ್ಕೊಂಡವಳಿ. ಈಗ ಸಂಜೆ ಅಷ್ಟೊತ್ತಿಗೆ ಹೊರಟ್ಬಿಡ್ಬೇಕಣ್ಣ. ನಮ್ಮ ಸೊರು ಫೋನ್ ಮೇಲೆ ಫೋನ್ ಮಾಡ್ತಾವ್ರಿ. ನಾನು ಇಲ್ಲಾಂದ್ರೆ ಇಲ್ಲಿ ಕೆಲ್ಸಗಳೇ ಆಗಕ್ಕಿಲ್ಲ ಕಣ್ಣಣ್ಣ. ಓ, ಹಂಗ? ಸರಿ ಸರಿ ಆಯ್ತು. ಓ, ಮಂತಕ್ಕೆ ಹೋಗೋಣ ಅನ್ಕೊಂಡೆ, ಇಲ್ಲಿ ನೀ ಅವನೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾ, ಎಸ್. ಹಲೋ, ಗಿವ್ ಮಿ ಮೈ 50,000 ರೂಪೀಸ್. ಯಾವ 50,000? ಹಾ, ನನ್ನ ಗಂಡಂತಾಗೆ ಕಿಡ್ನಿ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಳ್ಳು ಬೊಗಳು ಬಿಟ್ಟು ಕಿತ್ಕೊಂಡು ಹೋದಲ್ಲ, ಆ 50,000 ರೂಪೀಸ್. ಅಣ್ಣ, ನಾನು ನೀನು ಸುಳ್ಳು ಹೇಳಿದ್ಯಾ ಅಂತ ಹೇಳ್ಬಿಟ್ಟು ನಂಗೆ ಯಾವಾಗಲೂ ಗೊತ್ತಾಯ್ತು. ನಿಂಗೆ ಯಾವ ಕಿಡ್ನಿ ಪಡ್ನಿದೇನು ಪ್ರಾಬ್ಲಮ್ ಇಲ್ಲ ಅಂತನ್ವೇ ನನಗೆ ಗೊತ್ತು. ನೀನು ಮೋಸ ಮಾಡಕ್ ನನಗೆ ಅಂತ ಹೇಳ್ಬಿಟ್ಟು ಕಾಸೆಲ್ಲ ಕಿತ್ಕೊಂಡು ಹೋಗಿದ್ಯಾ ಅಂತನ್ವೇ ಗೊತ್ತು. ನೋಡು, ಅದು ನನ್ನ ದುಡ್ಡಲ್ಲ, ನನ್ನ ಹೆಂಡತಿ ದುಡ್ಡು. ನನ್ನ ಹೆಂಡತಿ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇನೇನಿಯ. ನನ್ನ ಹೆಂಡತಿ ದುಡ್ಡನ್ನ ಸುಮ್ಕೇನಿಯ ವಾಪಸ್ ಕೊಡು. ನೀನೇನಂತ ನನಗೆ ಹೇಳ್ದೆ, ವಾಪಸ್ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂದೆ. ಹೋಗ್ಲಿ ಬಿಡು, ಕಿಡ್ನಿ ಆಪರೇಷನ್ ಅಲ್ವಾ, ಬೇರೆ ಇನ್ನೇನು ಅಲ್ಲ. ಏನೋ ಕಷ್ಟದವನೇ ನಮ್ಮ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಕ್ಕೆ ಈ ತರ ಮಾಡೋದೇನಣ್ಣ ನೀನು? ಹಣ ಸುಮ್ಕೆ ಬಾಯಿ ಮುಚ್ಕೊಂಡು ನನ್ನ ಹೆಂಡತಿ ದುಡ್ಡನ್ನು ವಾಪಸ್ ಕೊಟ್ಬಿಡು. ಅಣ್ಣ ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ಬಾಯಿ ಮತ್ತ ಕೇಳ್ತಾ ಇವ್ನಿ. ಲೋ ಸಿದ್ದ, ಏನ್ಲ ಹಿಂಗೆ ಹೇಳ್ತಿದೀಗ? 50,000 ರೂಪಾಯಿ ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟ ಇಲ್ಲ ನೀನು? ನೀನು ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಂದು ಕಾಸು ಕೇಳ್ತಾ ಇದೀಗಿಲ್ಲ? ಅಣ್ಣನ ಹತ್ರ ಬೆಲೆ ಇರ್ತದೇನ್ಲ? ಹಿಂಗೇನ್ಲ ಕೇಳೋದು? ನೋಡ್ಲ ನೀನ್ ಹೆಂಡ್ರು ಎಷ್ಟು ಆವಾಜ್ ಹಾಕ್ಬಿಟ್ಟು ಕೇಳ್ತಾವಳೆ. ಅಲೋ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಓಹೋ, ಹಂಗಂದ್ರೆ ನಾನು 50,000 ರೂಪಾಯಿ ಹೋದ್ರೂ ಪರವಾಗಿಲ್ವಾ? ತಿಂಗಳ ಲಕ್ಷ ಎಣಿಸ್ತೀಗ, ಕಾರು ಗೀರು ಎಲ್ಲ ತಗೊಂಡಿದೀಗ ಅಂತಂದ್ರೆ ನೀನ್ ನಮ್ಮ 50,000 ರೂಪಾಯಿ ಕೊಡಕ್ಕೇನಾಯ್ತದೆ ದೊಡ್ಡ ರೋಗ? ನೋಡಿ, ಸುಮ್ಕೆ ನಮ್ಮ 50,000 ರೂಪಾಯಿ ಕೊಟ್ರೆ ಏನಿಯ ಸರಿ. ಇಲ್ಲ ನೀವು ನಾಟಕ ಆಡ್ಕೊಂಡು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡದ್ ಕೊಡ್ತೀನಿ ಅಂತಂದ್ರೆ ದೇವ್ರೊಡೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ಸುಮ್ನೆ ನನ್ನ ದುಡ್ಡನ್ನ ನಂಗೆ ವಾಪಸ್ ಕೊಟ್ಬಿಡಿ. ನೋಡಿ, ಇವಾಗ ನನ್ನ ಕಾಸಿಲ್ಲ. ನನ್ನ ಕಾರ್ಗಿರಿ ಎಲ್ಲ ತಗೊಂಡ್ರದಕ್ಕೆ ನಿಮ್ಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ. ಅದಕ್ಕೆ ನೀ ಹಿಂಗೆಲ್ಲ ನೀವು ಆಡ್ತಾ ಇರೋದು ಅಲ್ವಾ? ನನಗೆ ಗೊತ್ತು ನೀವು ಹೊಟ್ಟೆ ಊರಿಗೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಹೇಳಿ. ನೋಡಿ, ಎಲ್ಲ ಕಾಸು ನಾನು ಕಾರ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ನಿಮ್ಮ 50,000 ರೂಪಾಯಿ ಕಾರ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಈಗ ಏನು ಮಾಡೋಕ್ಕಾಯ್ತದೆ? ನಿಮ್ಮ 50,000 ರೂಪಾಯಿ ನಾನು ತರಬೇಕು ಅಂದ್ರೆ ಇನ್ನು ಮುಂದಿನ ತಿಂಗಳು ತನಕ ಕಾಯ್ಬೇಕಾಯ್ತದೆ. ಮುಂದಿನ ತಿಂಗಳು ತನಕ ಕಾಯ್ರಿ. ನಾನೇನಾದ್ರೂ ನಿಮ್ಗೆ ಇದು ಮೋಸ ಮಾಡ್ತೀನಾ? ಇಲ್ಲ ಯಾತನ ದೇಶ ಬಿಟ್ಬಿಟ್ಟು ಹೊಂಟೋಯ್ತೀನ? ಇಲ್ಲ ತಾನೇ, ದೇಶದಾಗ ಇರ್ತೀನಿ ತಾನೇ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕಾರ್ ತಗೊಳಕಾಯ್ತದೆ, ನೀವು ಶೋಕಿ ಮಾಡಕಾಯ್ತದೆ, ಏನು ಬಿಲ್ಡಪ್ ಕೊಡಕಾಯ್ತದೆ. ಆದ್ರೆ ನಿಮಗೆ ಮಾತ್ರ ನಮ್ಮ ಸಾಲ 50,000 ರೂಪಾಯಿ ವಾಪಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನು ನಿಮ್ಗೆ ಅನ್ಸಕ್ಕಿಲ್ವಾ? ಏನ್ರಿ ಇವಳ್ದು ಜಗಳ? ಬೀದಿನಾಗ ಏನಿಗೆ ಜಗಳ ಬಿದ್ಬಿಟ್ಟವಳೆ? ಅಬ್ಬಬ್ಬ ಬಂದ್ಲು ವಯ್ಯಾರಿ.
ನಾನ್ಯಾಕಮ್ಮ ಸುಮ್ಕೆ ನಂಗೆ ತಲೆ ಕೆಟ್ಬಿಟ್ಟು ನಿನ್ ಗಂಡನ ಮೇಲೆ ಜಗಳಕ್ಕೆ ಬೀಳ್ಳೆ. ಅದೇನೋ ಅಂತಾರಲ್ಲ, ಇರೋದಿದ್ದಂಗೆ ಕೇಳ್ತಿದ್ದೀನಿ ಅಷ್ಟೇನಿಯ. ನಮ್ಮ 50,000 ರೂಪಾಯಿ ಕೊಡು ವಾಪಸ್ಸು ಅಂತ ಕೇಳ್ತಾ ಇದ್ದೀನಿ. ಲೈ ನಿಂದ ಯಾವ್ದೆ ಜುಜುಬಿಯ? 50,000 ರೂಪಾಯಿಗೆ ಸಾಯ್ತಿಯಲೆ, ಬಿಸಾಕ್ತಿ ಬಿಡು. ನನ್ ಗಂಡಂಗೆ 1,00,000 ಸಂಬಳ, ಅದ್ರಾಗ 50,000 ರೂಪಾಯಿ ನಿಂಗೆ ಅರ್ಧ ಸಂಬಳ ಹಂಗೆ ಕೊಟ್ಬಿಡ್ತೀವಿ ಬಂದ ತಕ್ಷಣ. ಏನಿಯ ನೀನ್ ಬಂದ ತಕ್ಷಣ ಕೊಡೋದು ಬೇಡ, ನೀನ್ ಬರೋ ಗಂಟ ನಾನು ಕಾಯೋದು ಬೇಡ. ನಿಮ್ಮನ್ನ ನಂಬ ಅಂತ ಮೂರ್ಖಳು ನಾನಲ್ಲ. ಯಾಕಂದ್ರೆ ಬೇಜಾನ್ ಯಾಮರ್ಸ್ಬಿಟ್ಟಿದ್ದೀರಾ. ಇನ್ನು ಯಾಮರಕ್ ನಾನು ರೆಡಿ ಅಂತಂದ್ರೆ ಇಲ್ಲ. ಬಾಯಿ ಮುಚ್ಕೊಂಡು ನನ್ನ ಕಾಸನ್ನ ನನಗೆ ಕೊಟ್ರೆ ಅಮ್ಮಿಕೊಂಡು ನಾನು ಒಯ್ತೀನಿ, ಇಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ನನ್ನ ಕಾಸು ಈಗಲೇ ಈ ಕ್ಷಣನೇನಿಯ ಬೇಕು ಅಷ್ಟೇನೇನೆ. ಈ ಕ್ಷಣನೇ ಬೇಕು ಅಂತಂದ್ರೆ ನಾವೆಲ್ಲಿಂದ ತರಕಾಯ್ತದೆ? ನಮ್ಮ ಹತ್ರ ಎಲ್ಲ ಅಂದ್ರೆ ಕಾಸಿಲ್ಲ. ನೀನ್ ಏನ್ ಮಾಡ್ಕಂತೀಯೋ ಮಾಡ್ಕ. ಅಲ್ಲೋಡು ಇವಳಿಗೆ ಹೊಟ್ಟೆ ಉರಿವೆ ಇವಳಿಗೆ. ನಾವು ನೆಮ್ಮದಿಯಾಗಿರೋದು ಇವಳಿಗೆ ಇಷ್ಟನೇನಿಯ ಇಲ್ಲ. ಹೂ ಕಣಮ್ಮ, ನನಗೆ ಕಂಡರ್ ದುಡ್ಡು ತಿಂದ್ಕೊಂಡು ತಗೊಂಡು ತಿಂದಾಕ್ಬಿಟ್ಟು ನೆಮ್ಮದಿ ಅಂತ ಹುಡಿಕೋಣ ಅಂತ ಮಗಳು ನನ್ನಲ್ಲ. ಸುಮ್ಕೆನೆನಿಯ ನನ್ನ ಕೈ ಕೊಟ್ರೇನೆನಿಯ ಸರಿ. ಹೇಳ್ತಿದ್ದೀನಲ್ಲ ಲೇ ಸಿದ್ಧ, ಹೇಳ ನೀನ್ ಹೆಂಡತಿಗೆ ಕೊಡ್ತೀನಿ ಬಿಡ್ಲಾ? ಬೇಕಾರೆ ಮುಂದಿನ ತಿಂಗಳು ಬಂದು ಕೊಟ್ಟೋಯ್ತೀನಿ ಬಿಡು. ನಾನೇನ್ ಕೊಡ್ತಿದ್ದಂಗಿತ್ತೀನ? ಓದು ಹೋಗ್ಲಿ ಬಿಡು, ಮುಂದಿನ ತಿಂಗಳು ಬಂದು ಕೊಡ್ತೀನಿ ಅಂತ ಹೇಳ್ತಾವನಲ್ಲ. ಇನ್ನೇನು ಎಲ್ಲೂ ಓಡೋಗಿಲ್ವಲ್ಲ, ಈ ಸಿಗ್ತಾನೆ ಬಿಡು. ಬಂದೇ ಬರ್ತಾನಲ್ಲ, ತಿಂಗಳ ಬರ್ತಾನಲ್ಲ, ಅವಾಗ ಇಸ್ಕೊಂಡ್ರೆ ಆಯ್ತು. ತಿಂಗಳ ಬರ್ತೀನಿ ಅಂತೇನು ಅಗ್ರಿಮೆಂಟ್ ಮಾಡ್ಕೊಟ್ಟವ್ನಿ? ಹೇಳಿ ನೋಡಿ, ಸುಮ್ಕಿದ್ ಬಿಡಿ ನೀವು. ಅವ್ನು ಬರೋದು ಇಲ್ಲ, ಅವನು ಏನು ಮಾಡೋದು ಇಲ್ಲ, ಎಂಥದ್ದು ಇಲ್ಲ. ನೀವು ಸುಮ್ಕೇನಿಯ ಏನೇನೋ ಇದು ಮಾಡ್ಕೊಳಕ್ ಹೋಗ್ಬೇಡಿ, ಸುಮ್ಕಿರ್ರಿ. ಅವ್ನು ಕೊಟ್ಟಾಗ ಇಸ್ಕೊಂಬಿಡ್ಬೇಕು ನಾವು ಅಷ್ಟೇನಿಯ. ಇಲ್ಲ ಅಂತ ಹೇಳಿದ್ರೆ ಅವ್ನು ಕೊಡೋದು ಇಲ್ಲ, ನಾವು ಇಸ್ಕೊಳ್ಳೋದು ಇಲ್ಲ. ಕೊಟ್ಟನ್ ಕೊಡಂಗೆ ಇಸ್ಕೊಂಡೋನು ಇರ್ಬೋದ್ರೆ ಆಯ್ತಾ, ಸುಮ್ಕಿರಿ. ಏನ್ ಮಾಡೋದು ಇವಳು? ಹೆಂಗನ ಮಾಡಿ ಬೀದಿನಾಗ ನಮ್ಮ ಮರ್ಯಾದೆ ಕಳಿತಾನೆ ಇರ್ತಾಳೆ. ಇವಳು 50,000 ರೂಪಾಯಿ ತಂದು ಮೊದಲು ಬಿಸಾಕ್ಬಿಡ್ಬೇಕು. ಏನು ಮಾಡಲಿ ಇವಾಗ? ಇವಳು ಕಾಟ ತಡ್ಕೊಳಕ್ಕಾಯ್ತಿಲ್ವೇ ನಮ್ಮ ಕೈಲಿ? ದರಿದ್ರ ಅಂದರೆ ದರಿದ್ರ ಈ ಪದ್ಯ ಅಂತೂ. ನಾವೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಊರಾಗೆಲ್ಲ ಬಿಲ್ಡಪ್ ತಗೋಬೇಕು ಅಂತ ಬರ್ತೀವಿ. ಆದರೆ ಇವಳು ಆ ಬಿಲ್ಡಪ್ ಎಲ್ಲ 2 ನಿಮಿಷ ಮುರಿದಾಕ್ಸ್ಬಿಡ್ತಾಳೆ. ಇವಳು ಮರ್ಯಾದೆ ಕಳೆಯೋದು ನನಗೆ ಗೊತ್ತು. ಆದರೆ 50,000 ರೂಪಾಯಿ ಇಸ್ಕೊಂಡಿದ್ದು ನಮ್ಮದೇ ನಿಯತ್ ತಪ್ಪು. ಇವಳು ತೆಗಿಸ್ಕೊಂಡ್ವಲ್ಲ ಹೋಗಿ ಬಜಾರಿತ್ರ. ಉಡುಪತಿ ನಾನು ಹೇಳುದ್ನೆಲ್ಲ ಬಿಡು, ಸುಮ್ಕೆನೆ. ನೀವು ಸುಮ್ಕೆ ನಿಂತ್ಕೊತೀರಾ ಇಲ್ಲ ನನ್ನ ತಾಗೆ ಗ್ರಾಚಾರ ಬಿಡಿಸ್ಕೊಂತೀರಾ? ನಿಂತ್ಕೊಳ್ಳಿ ಸುಮ್ಕೆನೆ. ನೋಡಿ, ನಾನು ಒಳ್ಳೆ ಮಾತಾ ಕೇಳ್ತಿದ್ದೀನಿ. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡ್ದಿರೋ ದುಡ್ಡದು. ಒಂದೊಂದು ರೂಪಾಯಿ 10 ರೂಪಾಯಿ ಕುಡಿದ್ಬಿಟ್ಟು ಏನೇನು ಕಷ್ಟಪಟ್ಟು ದುಡ್ದಿದ್ದೀನಿ. ಬಿಸ್ನೆಸ್ಗೆ ಹಾಕಿ, ಅದಕ್ಕೆ ಹಾಕಿ, ಇದಕ್ಕೆ ಹಾಕಿ ಅಂತೇಳಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ದಯವಿಟ್ಟು ಮೋಸ ಗೀಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ನನ್ನ ಕಾಸನ್ನ ನನಗೆ ಕೊಟ್ಬಿಡಿ. ನಾನು ಈಗಲೇ ಕೇಳ್ಕೊತಾ ಇದ್ದೀನಿ. ನನ್ನ ಕಾಸು ನನಗೆ ಬೇಕೇ ಬೇಕು ಅಷ್ಟೇ. ಏನಿಯ ನನ್ನ ಕಾಸು ನನಗೆ ಭಾಳ ಮುಖ್ಯ ಐತೆ, ಕೊಟ್ಬಿಡಿ ಸುಮ್ಕೆನೆ. ಹೇಳದ್ನೆಲ್ಲ ಪದ್ದು, ನಮ್ದಾಗ ಇವಾಗ ಕಾಸಿದ್ದ ಕೊಡ್ತೀನಿ ಬಿಡು. ಅಯ್ಯೋ ಅದಕ್ಕೆ ಯಾಕೆ ಹಂಗಾಡ್ತಾ ಇದೀಯಾ? ನಾವೇನು 50,000 ರೂಪಾಯಿಗೆ ನೋಡೋಬಿಟ್ಟು ಎದ್ಕೊಂಡು ಹೊಡೈತೀವ? ಇಷ್ಟೇ ಚೆನ್ನಾಗಿ ಬೆಳೆದಿದ್ದೀವಂತೆ. ನೀನು 50,000 ರೂಪಾಯಿ ಯಾವ ಲೆಕ್ಕ ಹೇಳು? ಅಯ್ಯೋ ಸುಮ್ಮನೆ ಹೋಗು, ಕೊಡ್ತೀವಿ. ನೀನು ಜಾಸ್ತಿ ಅಂದ್ರೆ ಹಿಂಗೆ ಮಾತಾಡಿದ್ರೆ ನಾನು 50,000 ರೂಪಾಯಿನೂ ಕೊಡೋದಿಲ್ಲ. ಏನ್ ಮಾಡ್ಕೊಂತೀಯಾ? ಅದೇ ಮತ್ತೆ ನಾವು ಕೊಡೋದೇ ಇಲ್ಲ, ಏನ್ ಮಾಡ್ತೀಯಾ ನೀನು? 50,000 ರೂಪಾಯಿಗೆ 50,000 ರೂಪಾಯಿ ನಮಗೆ ಕೊಟ್ಟಿದ್ದೀಯ ಅನ್ನೋದಕ್ಕೆ ಸಾಕ್ಷಿ ಏನು? ಬ್ಯಾಡ್ಬೇ ಬ್ಯಾಡ, ನನ್ನ ಸುಮ್ಕೇನಿಯ ಕೆಣಕ್ ಬೇಡ. ನೀನು ಅಂದ್ರೆ ನಿಮ್ಮ ಅಪ್ಪ ನಂಗೆ ಬಿಟ್ಕೊಂತಿದ್ದೀನಿ. ನಾನು ನನ್ನ ವಿಷಯಕ್ಕೆ ಬಂದು ಕೆಣಿಕಬೇಡ. ನೀನು ಹಿಂಗ್ ಹೋದೆ ಅಂದ್ರೆ ನಾನು ಬ್ಯಾರೆ ತರವಾಗಿ ಹೋಯ್ತೀನಿ, ನೋಡ್ತಾ ಇರು. ಈಗ ಸುಮ್ಕೆ ನನಗೆ ಉರಿಸ್ಬ್ಯಾಡ್ರಿ ನೀವು. ಕೊಟ್ಟೇ ಇಲ್ಲ ಅಂತಂದ್ರೆ ನನ್ನ ಗಂಡ ಇದಿಲ್ವಾ ಕೊಟ್ಟಿರೋನು? ರೀ ಇವಳಿಗೆ 10 ಪೈಸೆ ಕೊಡ್ಬೇಡ್ರಿ ಇವಳಿಗೆ. ಏನ್ರಿ ಇವಳು ದುರಂಕಾರ? ಬೀದಿನಾಗ ಬೇಕಂತಾನೆ ಮರ್ಯಾದೆ ಕಳಿತಲ್ರಿ ನಮ್ದು. ನಾವ್ ಇವಾಗ ಚೆನ್ನಾಗಿ ಸೆಟ್ಲ್ ಆಗಿದೀವಲ್ಲ, ಉರ್ಕಬೇಕಲ್ಲ ಇವಳು. ಉರ್ಕೊಳಕ್ಕೆ ಅಂತಾನೆ ಹಿಂಗೆ ಮಾಡ್ತಾವಳು. ರೀ ಬರ್ರಿ, 10 ಪೈಸೆ ಕೊಡಕ್ಕಿಲ್ಲ. ಅದೇನು ಮಾಡ್ಕಂತೀಯೋ ಮಾಡ್ಕ ಹೋಗೆ. ಅಣ್ಣ ಹಿಂಗೆ ಯಾಕಣ್ಣ ಮಾತಾಡ್ಸಿದೀಗ ನೀನು? ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀಗಲ್ಲ. ನೀನು ಕೊಟ್ಟಿದ್ದೇನಿಯ ನನ್ನ ದೊಡ್ಡ ತೆಪ್ಪು ಅಂತ ಅನ್ನಿಸ್ತದೆ. ನಾನು ಹೆಂಡತಿ ಕೊಡಬೇಡ ಅಂದ್ರೂ ನಾನೇನಿಯ ಹೋಗ್ಲಿ ಬಿಡು, ಹೆಂಗೋ ನಮ್ಮ ಅಣ್ಣಲ್ವೇ ಕಿಡ್ನಿ ಆಪರೇಷನ್ಗೆ ಅಂತ ಕೊಟ್ಟಿದ್ದಕ್ಕೆ ಇವತ್ತು ನೋಡಿದ್ರೆ ಕೊಡೋದೇ ಇಲ್ಲ. ಏನ್ ಮಾಡ್ಕೊಂತೀಯೋ ಮಾಡ್ಕಂತ ಹೇಳ್ತೀಗಲ್ಲಣ್ಣ ನೀನು. ನಿನ್ನ ಹೆಂಡತಿ ಇಷ್ಟು ಜೋರಾಗಿ ಮಾತಾಡಿ ನನ್ನ ಮರ್ಯಾದೆ ಕಳೆದ್ರೆ ನಾನು ನೀನು ಏನು ಮಾಡು ಅಂತ ಹೇಳ್ತೀಯಾ? ನಾನು ಇದನ್ನೇ ಏನಿಯ ಮಾಡೋದು? ನನ್ನ ಸುದ್ದಿಗೆ ಬಂದರೆ ಹಿಂಗೆ ಏನಿಯ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಇರಬೇಕು. ಈಗಲೇ ಕೊಡು ಅಂದ್ರೆ ಏನು ಎಲ್ಲರ ಹತ್ರ ಲಕ್ಷ ಕುಣಿತಾ ಇರ್ತದ? ಆ ಲಕ್ಷನ ಕಾರ್ ನಾನು ಹೇಳಿ ದುಡ್ಡು ಎಲ್ಲ ಕಾರ್ಗೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಿಡ್ರಿ, ಮುಂದಿನ ತಿಂಗಳು ಸಂಬಳ ಬಂದಾಗ ಕೊಡ್ತೀನಿ. ನೀವು ಕೇಳ್ತಾನೆ ಇಲ್ವಲ್ಲ, ಅದಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳ್ತಿರೋದು. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ರೀ. ಬರ್ರಿ ಮನೆಗೆ ಹೋಗೋಣ. ಅದೇನು ಮಾಡ್ಕೊಂತಳ ಮಾಡ್ಕೊಂಡ್ಲಿ. ಓಪನ್ ಆಗಿ ಹೇಳ್ತಾ ಇದೀನಿ, ಕೊಡಲ್ವೇ? ಅದು ಹೆಂಗ್ ಇಸ್ಕಂತಿ ಇಸ್ಕಳೆ. ಊರ್ ತುಂಬ ನಾನು ಮರ್ವಾದಿ ಕಳಿತ್ಯಾ? ಕಳಿ. ಈಗ ಕಳಿತಿದ್ಯಲ್ಲ ಬೀದಿನಾಗ ನಿಂತ್ಕೊಂಡು, ಹಂಗೆ ಊರ್ ತುಂಬ ನಿಂತ್ಕೊಂಡು ಮರ್ವಾದಿ ಕಳಿ. ಬೇಡ ಅಂತಂದವ್ರು ಯಾರು? ಬೇಬಿ ನೀನ್ ತಲೆ ಕೆಡ್ಸ್ಕೊಬೇಡ ಬಿಡು. ಇವಳ ಬಗ್ಗೆ ಎಲ್ಲನೂ ಏನೋ ಒಂದು ಆಯ್ತದೆ. ನಡಿ ಸುಮ್ಕೆ ಏನಿಯ. ಏನು 50,000 ರೂಪಾಯಿ ಕೊಡು ಅಂದ್ರೆ ಏನು ಹಿಂಗೆ ಸಿಕ್ಬಿಡ್ತದೆ? ಇವಳೇ ಕೊಟ್ಬಿಟ್ಟವಳೆ ಅಂತ ನನಗೆ. ನನ್ನ ತಮ್ಮ ಕೊಟ್ಟಿರೋದು ನಾನು ಇಸ್ಕೊಂಡಿರೋದು. ನನಗೆ ಇಷ್ಟ ಬಂದಾಗ ನನಗೆ ಬೇಕಾದಾಗ ನಾನು ವಾಪಸ್ ಕೊಡ್ತೀನಿ. ನಡಿ ಸುಮ್ಕೆ ಏನಿಯ. ಅವ್ರು ನೋಡಿದಾಗ ನಾವೇನು ಇರೋದಿಲ್ಲ. ಏನು ನೋಡ್ದ ಆ ಬೀದಿನಾಗ ನಿಂತ್ಕೊಂಡು ಹೆಂಗ್ ಮರ್ವಾದಿ ಕಳಿತಾವಳೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಇವಳುನು. ರೀ ಬರ್ರಿ ಹೋಗೋಣ. ತಿರ್ಗ ಕುಟ್ಕೋತಾಳೆ ಕೊಡು ಅಂತ. ಎಲ್ಲಿಂದ ಕೊಡ್ತೀರಾ? ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದಷ್ಟು ಹಿಂಗೆ ನೆನೆಯ ಎಳಿತಾನೇ ಇತ್ತಾಳೆ ಕತೆಯ. ಸುಮ್ಕೆ ಬಾ ಹೋಗೋಣ. ಸರಿ ನೋಡಿ. ತಿರುಗಿ ಸಂಜೆ ಹೊರಡಬೇಕು ಅಂತ ಹೇಳ್ದಲ್ಲ. ನೋಡಿ ನಿಮ್ಮ ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ. ಇವಳು ಕೂಗಾಡಿದ್ರೆ ಕೂಗಾಡ್ಕೊಂಡ್ಲಿ ಬಾ. ಎಲ್ಲಿ ಬಂದು ಕೂಗಾಡ್ಕೊಂಡ್ಲಿ. ನೋಡಿ ನಿಮ್ಮ ಅಮ್ಮಂಗೂ ಹೇಳೋಣ ಹಿಂಗೆ ಈ ವಿಷಯ ಎಲ್ಲನೂ. ಸುಮ್ಮನೆ ಯಾಕ್ಬೇಕು ಬಾಬಾ.
ಈಗ ಗೊತ್ತಾಯ್ತಾ ನಿಮ್ಮ ಅಣ್ಣ ಇನ್ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯ್ತೇನ್ರಿ? ಯಾರನ್ನಾಗ್ಲಿ ನಮ್ ಕೈಯಾಗಿದ್ರೆ ದುಡ್ಡನ್ನ ನಾವು ಕೈ ಎತ್ತಿ ಕೊಟ್ಬಿಡ್ಬೋದು. ಆದ್ರೆ ನಾವೇನಾದ್ರೂ ಕಷ್ಟಾಗಿದ್ದಾಗ ಯಾರು 10 ರೂಪಾಯಿನೂ ತೆಗೆದು ಕೊಡಕ್ಕಿಲ್ಲ. ಬಿಡೆ, ದೇವ್ರು ನೋಡ್ಕೊಂತಾನೆ. ನೀ ಏನ್ ತಾನೇ ಮಾಡಕ್ಕಾಯ್ತದ ಇವಳು? ನಾನ್ ತಾನೇ ನೀಯ ನಾನು ಎಷ್ಟೆಲ್ಲ ನಾನು ಏನೇನೆಲ್ಲ ಕೇಳಿ ಮಾಡಿ ಎಲ್ಲ ಮಾಡ್ದೆ ತಾನೆ. ನೋಡ್ದ ಅವ್ನು ಹೆಂಗಂತಾನೆ. ಈಗ ನಾನು ಏನ್ ಮಾಡ್ಲಿ? ನಮ್ಮ ಅಪ್ಪ ಅಮ್ಮನ ಕಾಸಾಗ ನೀನು 50,000 ರೂಪಾಯಿ ಇಸ್ಕೊಂಡಿದ್ಯಲ್ಲ, ನಿನ್ ದುಡ್ಡೇನು ಹೋಗ್ಲಿಲ್ವಲ್ಲ, ಅಪ್ಪ ಅಮ್ಮನ ದುಡ್ಡು ತಾನೇ ಹೋಗಿದ್ದು. ಬಾ, ಏನ್ ಮಾಡಕ್ಕಾಯ್ತದೆ? ಏನು 50,000 ರೂಪಾಯಿ ತಿಂದ್ಬಿಟ್ಟು ಅವ್ನು ಕೋಟೇಶ್ವರ ಹೋಗ್ಬಿಡ್ತಾನ? ಆ ದೇವ್ರು ಆ ಕುರ್ಮ ಅನ್ನೋದಿದ್ರೆ ಅವನನ್ನ ನೋಡ್ಕೊಂತದೆ. ಬಾ ಹೋಗೋಣ. ಇನ್ನೇನ್ ಮಾಡಂಗಿದ್ಯಾ ಹೇಳು ನೀನು? ಎಷ್ಟು ಬೀದಿನ ನಿಂತ್ಕೊಂಡು ಕಿರ್ಚಾಡಿದ್ರು ಇಷ್ಟೇನೇನೆ. ದುಡ್ಡು ವಸೂಲಿ ಮಾಡಕ್ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಸಾಲ ಕೊಡಬಾರ್ದು ರೀ. ನೀವ್ ಅದ್ ಹೆಂಗ್ರಿ ಸಾಲ್ವ ಕೊಟ್ರಿ? ಹಾ, ಯಾಕ್ರಿ ಕೊಟ್ರಿ ಸಾಲ? ನಿಮ್ಗೆ ಯಾರ್ರಿ ಹೇಳಿ ಸಾಲ್ವ ಕೊಡು ಅಂತ ಹೇಳ್ಬಿಟ್ಟು? ಹಾ, ಸುಮ್ಮನೆ ನೀವು ಅದೇನೋ ಅಂತಾರಲ್ಲ, ರೀ ನಡೀರಿ ಸುಮ್ಕೆನೆ. ನಿಮ್ಮನ್ ಕಟ್ಕೊಂಡಿದೀನಿ ಅಂದ್ರೆ ಕಳ್ಕೊಳಕ್ ರೆಡಿಯಾಗಿರ್ಬೇಕು ಎಲ್ಲನೂ. ಒಂದೊಂದಲ್ಲ, ಎಲ್ಲಾ ದುಡ್ಡುನು ಕಳ್ಕೊಳಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ ನಾನಂತೂ. ನನಗ್ ಗೊತ್ತು ಆ ದುಡ್ಡನ್ನ ಹೆಂಗ್ ವಸೂಲಿ ಮಾಡ್ಬೇಕು ಅಂತ. ವಸೂಲಿ ಮಾಡ್ತೀನಿ, ನೀವು ನಡೀರಿ ಸುಮ್ಕೆನೆ. ಸರಿ ಬಾಪದು, ಜಗಳ ಪಗಳ ಏನು ಮಾಡಕ್ ಹೋಗ್ಬೇಡ. ಈಗ ಮಾಡಿರೋ ಜಗಳನೇ ನೀಯ ಸಾಕು. ಇನ್ನು ಶಾನೆ ಜಗಳ ಮಾಡ್ಕೊಂಡು ಹೋದ್ರೆ ಇನ್ನು ಶಾನೆ ಜೋಡ್ದಾಗ ಆಯ್ತದೆ. ಸುಮ್ಕೆನೆ ನೀಯ ನೋಡಿ, ಏನನ್ನು ಬೇಡ, ಜಗಳ ಪಗಳ ಎಲ್ಲ ಮಾಡ್ಬೇಡ. ಬಾ ಮನ್ಗೋಗನ ಸುಮ್ಕೆನೆ. ನಡೀರಿ. ಕಷ್ಟಪಟ್ಟು ದುಡ್ಡು ಎತ್ಕೊಂಡೋಗ್ಬಿಟ್ಟು ಕೊಡಕ್ಕಾಯ್ತದೆ? ವಸೂಲಿ ಮಾಡ್ಕೊಂಬಿಟ್ಟು ಬಾರ ಅಂತ ಹೇಳಿದ್ರೆ ವಸೂಲಿ ಮಾಡ್ಕೊಂಬಿಟ್ಟು ಬರಕ್ ಆಗಕ್ಕಿಲ್ಲ. ಅಯ್ಯೋ, ವಸೂಲಿ ಮಾಡ್ಕೊಂಬಿಟ್ಟು ಬರಕ್ ಆಗಲ್ಲ ಅಂತಂದ್ಮೇಲೆ ಏನು ಕೊಡ್ಬೇಕು ಎಲ್ಲಾನು ಕಾಸನ್ನ? ಯಾರು ಕೊಡು ಅಂತ ಹೇಳಿದ್ ನನ್ ಗಂಡುಂಗೆ? ಅಯ್ಯೋ ಕರ್ಮ.